ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಮುಸಲ್ಮಾನ ಬಾಂಧವರಿಗೆ ನಮಸ್ಕಾರ. ನನ್ನ ಫಾಲೋಯರ್ಸು ಮುಸಲ್ಮಾನರಿದ್ದಾರೆ ಎಷ್ಟೋ ಜನ, ಮತ್ತು ನನ್ನ ಆತ್ಮೀಯ ಸ್ನೇಹಿತರುಗಳು ಇದ್ದಾರೆ. ಏನಿದು ಮುಸಲ್ಮಾನರಿಗಾಗಿ ವಿಡಿಯೋ ಮಾಡ್ತಿರೋ ರೀಸನ್ ಬಂದು, ಏನು ಮೊನ್ನೆ ಶಿವಮೊಗ್ಗದಲ್ಲಿ ಇರಾನ್ ರಿಲೇಟೆಡ್ಡು ಸ್ಟ್ರೈಕ್ ಮಾಡ್ತಿದ್ರು, ಬ್ಲ್ಯಾಕ್ ಡ್ರೆಸ್ ಹಾಕಿ ಬ್ಲ್ಯಾಕ್ ಶೋ ಮಾಡ್ತಾಯಿದ್ರು. ಹಾಗೂ ಚಿಕ್ಕಬಳ್ಳಾಪುರದಲ್ಲೂ ನಡೀತಾ ಇತ್ತು. ನಮ್ಮ ಕರ್ನಾಟಕದಲ್ಲಿ ಸುಮಾರು ಕಡೆ ಆ ಒಂದು ಮನಸ್ಥಿತಿ ಇರುವಂತಹ ಮುಸಲ್ಮಾನ ಬಂಧುಗಳಿದ್ದಾರೆ. ಯಾರೋ ಎಲ್ಲರೂ ಇಲ್ಲ, ಒಂದು 5%, 1%, ಮೇ ಬಿ 1% ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾವು ಬದುಕ್ತಾ ಇರೋದು ಭಾರತದಲ್ಲಿ ಮುಸಲ್ಮಾನರಿಗೆ ಏನಾದರೂ ರಿಲೇಟೆಡ್ ಟು ದಿ ರಿಲಿಜಿಯನ್ ಎನಿ ಪ್ರಾಬ್ಲಮ್ ಆಯಿತು ಅಂದರೆ ನಾವು ಒಟ್ಟಾಗಿ ಹೋರಾಡೋಣ ಟು ಸಾಲ್ವ್ ದಿ ಇಶ್ಯೂ. ಈಗ ಒಂದು ವೇಳೆ ಏನಾದರೂ ನಮ್ಮ ದೇಶದ ಆಡಳಿತದಲ್ಲಿ ಅಥವಾ ಕರ್ನಾಟಕ ರಾಜ್ಯ ಆಡಳಿತದಲ್ಲಿ ಏನೂ ತೊಂದರೆ ಆಗಲ್ಲ, ಡೋಂಟ್ ವರಿ. ಏಕೆಂದರೆ ಸಿದ್ದರಾಮಣ್ಣವರಿದ್ದಾರೆ, ವಿ ಆರ್ ಹ್ಯಾಪಿ. ಸೊ ಮುಸಲ್ಮಾನರಲ್ಲಿ ಏನು ಕೇಳ್ಕೊಳ್ಳೋದಂದರೆ, ನಾವು ಭಾರತದೊಳಗಡೆ ಏನಾದರೂ ತೊಂದರೆ ಆದಾಗ ನಮ್ಮ ಧರ್ಮಕ್ಕೆ ಅಥವಾ ನಿಮ್ಮ ಧರ್ಮಕ್ಕೆ ನಾವು ಹೋರಾಡೋಣ, ಸರ್ಕಾರದ ವಿರುದ್ಧ ಹೋರಾಡೋಣ, ಬೀದಿಗೆ ನಿಂತು ಹೋರಾಡೋಣ. ಅದನ್ನು ಆಧಾರದಿಂದ ಹೋರಾಟಕ್ಕೆ ನನ್ನ ಬೆಂಬಲನೂ ನಾನು ಸೂಚಿಸ್ತೀನಿ. ನಾನು ಖುದ್ದಾಗಿ ನಿಂತು ಹೋರಾಟ ಮಾಡೋದಾಗಲಿ ಮಾಡೋಣ. ಯಾವಾಗ ನಮ್ಮ ಧರ್ಮಗಳಿಗೆ ತೊಂದರೆ ಆದರೆ, ನಮ್ಮ ಲಿವಿಂಗ್ ಸಂಬಂಧಪಟ್ಟಂಗೆ ನಮ್ಮ ರೈಟ್ಸ್ಗಳಿಗೆ ತೊಂದರೆ ಆದರೆ ನಾವು ಹೋರಾಡೋಣ. ಸರ್, ಮೇರೆ ಬಾಯಿಯೋ, ಮೇರೆ ಬಹನೋ, ಹಿಂದಿ ಸ್ವಲ್ಪ ಬರುತ್ತೆ. ಅದೆಲ್ಲ ಹಿಂದಿ ಕಲಿಸಿದ್ದೆ ನಮ್ಮ ಮುಸಲ್ಮಾನ್ ಸ್ನೇಹಿತರು. ನನಗೆ ತುಂಬ ಆತ್ಮೀಯವಾದ ಮುಸಲ್ಮಾನ್ ಸ್ನೇಹಿತರು ಇದ್ದಾರೆ ನಮ್ಮೂರಲ್ಲೇ, ಒಂದು 5-6 ಜನ ಇದ್ದಾರೆ. ಅವ್ರುಗಳೇ ನನಗೆ ಹೈಸ್ಕೂಲ್ ಲೆವೆಲಲ್ಲೇ ಹಿಂದಿ ಕಲಿಸ್ಬಿಟ್ರು. ಅದರಿಂದ ಇವತ್ತು ದೇಶಾದ್ಯಂತ ಓಡಾಡಲಿಕ್ಕೆ ಭಾರಿ ಅನುಕೂಲ ಆಗುತ್ತೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಟ್ ಫ್ರೆಂಡ್ಸ್. ಕಮ್ ಟು ದಿ ಪಾಯಿಂಟ್. ಸರ್, ಇವಾಗ ನಡೀತಾ ಇರೋದು ಹೊರದೇಶದಲ್ಲಿ ಯುದ್ಧಗಳು ನಡೀತಾ ಇದೆ, ಆಲ್ ರೈಟ್. ನಾನು ಏನು ಇವರು ಸಪೋರ್ಟ್ ಇಂಡಿವಿಜುವಲ್ಲಾಗಿ ಒಬ್ಬ ಇಂಡಿಯನ್ ಸಿಟಿಸನ್ ಸಪೋರ್ಟ್ ಮಾಡ್ತಾವನೆ ಅಂದರೆ ಯೂಶ್ವಲಿ ಆಶ್ಚರ್ಯ ಆಗುತ್ತೆ. ಅರೆ, ಇನ್ ಕೇಸ್ ನಮ್ಮ ದೇಶದಲ್ಲಿ ಏನಾದ್ರು ತೊಂದರೆ ಆದರೆ ಮಾಡಲಿ, ನಾವು ನಿಂತು ಹೋರಾಡೋಣ, ಅದರಲ್ಲೇನು ಡೌಟ್ ಬೇಡ. ಯಾರೆಲ್ಲ ಹೋರಾಟ ಮಾಡ್ತಾವ್ರಲ್ಲ, ಭಾರತೀಯನಾಗಿ ಭಾರತದ ಅಭಿಮಾನ ಇರೋ ಅಂಥ ಒಬ್ಬ ಜವಾಬ್ದಾರಿತ ಪ್ರಜೆಯಾದವನು ಯಾರೂ ಇದನ್ನು ಮಾಡಲ್ಲ. ಒಂದು ಪಾಯಿಂಟು. ಇನ್ನೊಂದೇನೆಂದರೆ, ಅದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂದರೆ, ಈಗ ಒಂದು ವೇಳೆ ನೀವು ಯಾರ್ಯಾರು ಪ್ರೊಟೆಸ್ಟ್ ಮಾಡ್ತಿದ್ದೀರಿ, ಪ್ರೊಟೆಸ್ಟ್ ಮಾಡ್ತಿರೋರನ್ನ ಅಕಸ್ಮಾತ್ ಒಂದು ರೂಲ್ ಮಾಡಿ, ಅದಂದರೆ ಈ ವಿಷಯಕ್ಕೆ ಒಂದು ರೂಲ್ ಮಾಡಿ, ಸರ್ಕಾರ ಒಂದು ವೇಳೆ ನೀವು ಅವ್ರ ಫೇವರಿಸಮ್ ಆಗಿ, ಆ ದೇಶದ ಫೇವರಿಸಮ್ ಆಗಿ ಹೋರಾಟ ಮಾಡ್ತಿದ್ದೀರಿ, ತಾವು ದಯವಿಟ್ಟು ತಮಗೆ ಅನುಮತಿ ಕೊಡ್ತೀವಿ, ನಮ್ಮ ದೇಶದಿಂದ ತಾವು ಆ ದೇಶಕ್ಕೆ ಹೋಗಿ ಜೀವನ ನಡೆಸ್ತೀರಾ ಸ್ವಾಮಿ ಅಂತ ನಿಮ್ಮನ್ನು, ನಮ್ಮ ದೇಶದ ಪ್ರಜೆಗಳನ್ನ ಒಂದು ವೇಳೆ ಪ್ರಶ್ನೆ ಮಾಡಿದರೆ, ತಮ್ಮ ಸ್ಥಿತಿಗಳು ಏನಾಗ್ಬೋದು ಅಂತ ದಯವಿಟ್ಟು ತಮ್ಮ ಆಲೋಚಿಸಿ ನಿರ್ಧಾರ ತಗೊಳ್ಳಿ. ಇದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಸ್ ಎ ಸೋಷಿಯಲ್ ರಿಫಾರ್ಮರ್, ಆ್ಯಸ್ ಎ ಸೋಷಿಯಲ್ ವರ್ಕರ್, ಆ್ಯಸ್ ಎ ಸೋಷಿಯಲ್ ಜಸ್ಟಿಸ್ ಫೇವರಿಸಬಲ್ ಪರ್ಸನ್, ನನಗೆ ಸಾಮಾಜಿಕವಾಗಿ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದು ನನ್ನ ಸಿದ್ಧಾಂತ. ಸೊ ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಾನೊಂದು ಮೀಡಿಯಾ ಓಪನ್ ಮಾಡಿದ್ದೀನಿ, ಅದಕ್ಕಾಗಿ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ನನ್ನ ಮುಸಲ್ಮಾನ ಬಂಧುಗಳಿಗೆ ನಾನು ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಧರ್ಮದ ವಿಚಾರವಾಗಿ ತೊಂದರೆ ಆದರೆ ನಾವು ಅದನ್ನು ಧ್ವನಿಯಾಗಿ ನಿಲ್ಲೋಣ, ತೊಂದರೆ ಏನಿಲ್ಲ. ಯಾವುದೇ ಸರ್ಕಾರ ಬರಲಿ, ಯಾರೇ ಆಡಳಿತ ಮಾಡಲಿ, ಒಬ್ಬ ಮನುಷ್ಯನ, ನಾನು ಜಾತಿ ಧರ್ಮದ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಒಬ್ಬ ಮನುಷ್ಯ ಧರ್ಮನೇ ಶ್ರೇಷ್ಠ. ಮನೆಯೊಳಗೆ ನಾನು ಪದೇ ಹೇಳ್ತಾ ಇರ್ತೀನಿ, ಮನೆಯೊಳಗಿರೋ ತನಕ ಮಾತ್ರ ನಮಗೆ ಬೇಕಾಗಿರೋದು ನಮ್ಮ ಜಾತಿ, ನಮ್ಮ ಧರ್ಮ. ನೀನು ಆಚೆ ಬಂದರೆ ನಮ್ಮ ಜಾತಿ, ನಮ್ಮ ಧರ್ಮ ಯಾವುದಂದರೆ, ಯಾವ್ದಾರ ಒಂದು ದೊಡ್ಡ ಗ್ರಂಥ ಏನಾದರೂ ನಾವು ಫಾಲೋ ಮಾಡಿದ್ರೆ ಅದೇ ನಮ್ಮ ಸಂವಿಧಾನ. ಇದನ್ನು ನಾನು ಸುಮಾರು ಸತಿ ಹೇಳಿದ್ದೀನಿ. ಸೊ ನಾವು ಸಂವಿಧಾನಕ್ಕೆ ರೆಸ್ಪೆಕ್ಟ್ ಕೊಡ್ತಾ, ನಾವು ಧರ್ಮಕ್ಕೆ ರೆಸ್ಪೆಕ್ಟ್ ಕೊಡ್ತಾ
ನಾವು ದೇಶಕ್ಕೆ ಒಂದು ರೆಸ್ಪೆಕ್ಟ್ ಕೊಡ್ತಾ ದೇಶಕ್ಕೊಂದು ಗೌರವ ಕೊಡೋಣ. ಹಾಗೆ ಏನಿದು ಈಗ ಪ್ರೊಟೆಸ್ಟ್ ಮಾಡ್ತಿದ್ದೀರಿ ತಾವೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಭಾವಿಸ್ತೀನಿ. ಏಕೆಂದರೆ ಒಂದು ಮಾತು ಹೇಳ್ತಿರ್ತೀವಿ, ಚಿಕ್ಕ ಹುಡುಗರಿಂದ ಒಂದು ಸ್ಲೋಗನ್ ಹೇಳ್ಕೊತ ಬಂದಿದ್ದೀವಿ. ಏನಂತ, ಬೋಲೋ ಭಾರತ್ ಮಾತಾ ಕಿ ಅಥವಾ ಒಂದೇ ಮಾತರಂ, ಈ ಥರ ಒಂದೇ ಮಾತರಂ ಅಂದರೆ ನಾವೆಲ್ಲ ಒಂದೇ, ಬೋಲೋ ಭಾರತ್ ಮಾತಾ ಕಿ ಜೈ ಅಂದರೆ ಭಾರತೀಯ ಮಾತೆಗೆ ನಾವು ಜೈಕಾರ ಆಗ್ತಿದ್ದೀವಿ, ಅಂದರೆ ಭಾರತದ ಮಾತೆಯ ಮಕ್ಕಳು ನಾವು ಅನ್ನೋದು ಅರ್ಥ. ಇದನ್ನೆಲ್ಲ ನಿಮ್ಗೆ ಗೊತ್ತಿದೆ, ಆದರೆ ಒಂದು ಸಾರಿ ನೆನಪಿಸ್ತಾ ಇದ್ದೀನಿ. ಬಿಕಾಸ್ ಆಫ್ ದಿಸ್ ಈಸ್ ನಾಟ್ ನೀಡೆಡ್. ಇದರ ಅವಶ್ಯಕತೆ ಇಲ್ಲ ಸ್ವಾಮಿ. ದಯವಿಟ್ಟು ಈ ಥರದ ಕೃತ್ಯಗಳನ್ನ ಎಸಗಬೇಡ್ರಿ. ಇದರ ಅವಶ್ಯಕತೆ ಇಲ್ಲ. ಮೇಯ್ನು ನೀವು ಯಾರಾದರೂ ಅವಶ್ಯಕತೆ ಇದೆ, ನಮಗೆ ಇನ್ವೈಟ್ ಮಾಡ್ತಾರೆ ಬೇರೆ ಯಾವ್ದಾರು ನಾವು ಸಪೋರ್ಟ್ ಮಾಡಿದಂಥ ದೇಶಕ್ಕೆ ನಾವು ಹೋಗಿರ್ತೀವಿ ಅಥವಾ ನಮ್ಮವ್ರು ಇದ್ದಾರೆ ಅಂದರೆ, ನಿಮ್ಮವ್ರು ಇದ್ದರೆ ನೀವು ಕರ್ಸ್ಕೊಳ್ಳಿ ಸ್ವಾಮಿ, ಹೆಂಗಾದರೂ ಕರ್ಸ್ಕೊಳ್ರಿ, ನಮ್ಮ ದೇಶದಲ್ಲಿ ಇರಿಸ್ಕೊಳ್ಳೋಣ. ಟ್ರಿಪ್ ಗಿಪ್ ಹೋಗಿದ್ರೆ ಅಥವಾ ನಿಮ್ಮ ಸಂಬಂಧಿಕರೇನಾದ್ರು ಸಂಬಂಧ ಬೆಳೆಸಿದರೆ ಅದೆಲ್ಲ ನಾವು ನಮ್ಮ ದೇಶದಿಂದ ತೊಂದರೆ ಆಗ್ತಿದ್ರೆ ಐ ಅಗ್ರಿ. ನೋಡಿ, ನಮ್ಮ ದೇಶದಿಂದ ನಾವು ಡೈರೆಕ್ಟ್ಲಿ ನಾವು ಇನ್ವಾಲ್ವ್ ಆಗಿ ನಾವು ಯುದ್ಧ ಸಾರಿದರೆ, ಒಂದು ವೇಳೆ ನಮ್ಮ ದೇಶದ ಪ್ರಜೆ ಅಲ್ಲಿ ಹೋಗಿದ್ದಾನೆ ಅಂತ ಏನಾದರೂ ಅವನಿಗೆ ತೊಂದರೆ ಆಯ್ತೈತೆ ಅಂದರೆ ನಾವು ಒಪ್ಕೊಳ್ಳೋಣ, ಇದರ ಅವಶ್ಯಕತೆ ಇಲ್ಲ ಅಂತ. ಸೊ ಅವತ್ತು ಹೋರಾಟ ಮಾಡೋಣ ಸ್ನೇಹಿತರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಯಾವುದೇ ಧರ್ಮದವರಾಗಲಿ, ನನಗೆ ನೋಡ್ರಿ, ನನ್ನ ಧರ್ಮ ನಾನು ಆರಾಧಿಸ್ತೀನಿ, ನನ್ನ ಸನಾತನ ಧರ್ಮನ ನಾನು ಆರಾಧಿಸ್ತೀನಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಎಲ್ಲ ಧರ್ಮಕ್ಕೂ ಗೌರವ ಕೊಡ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.